ಇದೆಲ್ಲ ಶಾಪಿಂಗ್ ಮಾಡೋಕ್ಕೆ. ಗಾಳಿಯಲ್ಲಿ ಪೈನಾಪಲ್ ಬಿದ್ದಿದ್ರೆ ಇಲ್ಲಿ ನೋಡಿ, ಇಲ್ಲಿ ಅದನ್ನು ವಿಡಿಯೋ ಮಾಡ್ಕೋತಾ ಇರೋದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಡೇ 2 ಆಫ್ ಟ್ರಾವೆಲಿಂಗ್ ಸ್ಟಾರ್ಟ್ ಆಗ್ತಿದೆ. ಇವಾಗ ರೂಮಲ್ಲಿ ಕಂಪ್ಲೀಟ್ ಆಗಿ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದೀವಿ. ಟೈಮ್ 10 o'clock ಆಗಿದೆ. ಇವಾಗ ಹೊರಡಬೇಕು. ನಾವು ಯಾವ್ಯಾವ ಲೊಕೇಶನ್ಗೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಎಲ್ಲ ಕಂಪ್ಲೀಟ್ ಆಗಿ ನಾನು ಎಷ್ಟೇ ಬಿಸಿ ಇದ್ರು ವಿಡಿಯೋಸ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು. ಒಳ್ಳೆ ಬ್ರೇಕ್ಫಾಸ್ಟ್ ಬಂದ್ವಿ. ನಾನಂದ್ರೆ ಒಳ್ಳೆ ದೋಸೆ ತೊಗೊಂಡಿದ್ದೀನಿ, ಸಕ್ಕತ್ತಾಗಿದೆ. ಇವ್ರು ಮಾಮೂಲಿ ಬೆಂಗಳೂರಲ್ಲಿ ತಿನ್ನೋ ಥರ ರೈಸ್ ಬಾತ್ ತಿಂತಾಳೆ ತಿಳ್ಕೊಂಡು. ಎಲ್ಲಿ ಏನು ತಿನ್ಬೇಕಂತ ಗೊತ್ತಾಗಲ್ಲ. ರೈಸು ಟ್ರಾವೆಲ್ ಮಾಡಿಬಿಟ್ಟು ಹೊಟ್ಟೆ ಸಲ್ವಾ, ಈಗ ಹೋಗಿದ ಕಡೆ ಎಲ್ಲ ತಿನ್ನಲ್ವಾ? ಹಾಂ, ಅಲ್ಲೇನು ತಿನ್ಬೇಡ, ನಾನು ಒಬ್ಬನೇ ತಿಂತಿರ್ತೀನಿ, ನೀವು ಬರೀ ರೈಸ್ ಬಾತ್ ತಿಂತೀನಿ ನೀನು. ನನ್ನ ಮಾತ್ರ ದೋಸೆ ಮಾತ್ರ ಸಕ್ಕತ್ತಾಗಿದೆ. ಆಹಾ, ಒಂದು ಗ್ಲೌಸ್ ಹಾಕೊಂಡಿಲ್ಲ, ಏನೂ ಇಲ್ಲ. ಎಷ್ಟು ದೂರ ಇವಾಗ ಟ್ರಾವೆಲ್ ಮಾಡಬೇಕು. ರೈಡಿಂಗ್ ಪ್ಯಾಂಟ್ ತೊಗೊಂಡವನೇ, ನನಗೂ ಹಾಕೊಳಕ್ಕೆ ಬಿಟ್ಟಿಲ್ಲ, ಇವನು ಹಾಕೊಂಡಿಲ್ಲ. ಇನ್ನು ಲೊಕೇಶನ್ 23 ಕಿಲೋಮೀಟರ್ಸ್ ಇದೆ. ಇವಾಗ ಹಾಕತ್ತಿರೋದು ಹ್ಯಾಂಡ್ ಗ್ಲೌಸ್. ಹಿಂಗೆ ಇದ್ರೂ ಹಾಕೊಳ್ಳಲ್ಲ. ಪೆಟ್ರೋಲ್ ಬಂಕ್ ಏನಾಗಲಿ, ಸೇಫ್ಟಿ ಇಂಪಾರ್ಟೆಂಟು. ರೈಡಿಂಗ್ ಪ್ಯಾಂಟ್ ಬಿಚ್ಚಿಬಿಟ್ಟಿದ್ದೀವಿ, ಯಾಕಂದರೆ ನಾವು ಹೋಗ್ತಿರೋ ಲೊಕೇಶನಲ್ಲಿ ಸ್ವಲ್ಪ ಓಡಾಡಬೇಕು ಚೆನ್ನಾಗಿ. ಅದಕ್ಕೋಸ್ಕರ ರೈಡಿಂಗ್ ಪ್ಯಾಂಟ್ ತೆಗೆದ್ಬಿಟ್ಟು ಜಸ್ಟ್ ಜಾಕೆಟ್ ಹಾಕೊಂಡು ಕೆಲವೊಂದು ಸಲ ಹೋಗ್ತಿರೋ ಜಾಗಕ್ಕೆ ಅಂತ ಹೋಗ್ತಿರೋ ದಾರಿ ತುಂಬ ಸುಂದರವಾಗಿರುತ್ತೆ ಅಂತ ಅಂತಾರೆ. ನನಗೂ ಆ ಅನುಭವ ಆಯಿತು. ಮಡಿಕೇರಿಗೆ ತುಂಬ ದಿನದಿಂದ ಅಂದ್ಕೊಂಡಿದ್ದಕ್ಕೂ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಇಲ್ಲಿಗೆ ಇವಾಗ ಬಂದಿದ್ದೀವಿ. ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರು ತುಂಬಿ ಇರುತ್ತೆ. ಬಟ್ ಇವಾಗ ಸದ್ಯಕ್ಕೆ ವಾಟರ್ ಇಲ್ಲ. ಇವಾಗ ನಾವು ಈ ಡ್ಯಾಮ್ ನೋಡಕ್ಕೆ ಬಂದಿದ್ದೀವಿ. ಏನು ಮಾಡ್ತಿರೋದು? ಇದು ಜೋಳ ಬೇಯಿಸೋದು. ಜೋಳ ಬೇಯಿಸಕ ಇಲ್ಲಿ ಪೈನಾಪಲ್ ಹೇಳಿದ್ದೀವಿ, ಕಟ್ ಮಾಡ್ಸವ್ರೆ, ತಗೊಂಡು ತಿನ್ಕೊಂಡು ಹೋಗೋಣ. ಈ ಕಡೆ ಸುಮ್ಮನೆ ನಿಂತ್ಕೊ, ಓಡಾಡ್ತಲ್ಲ ಆ ಕಡೆ ಈ ಕಡೆಗೆ. ಯಾಕೋ ಶಿಷ್ಯ ಕತ್ತ ಮೇಕೆ ಒಯ್ದು ಬಿಡ್ತೀನಿ ಹಂಗೆ. ಯಾರ್ಬಿಟ್ಟ ನಿಂದು? ಹೌದು. ಇನ್ನ ಬಂದು 2 ನಿಮಿಷ ಆಗಿಲ್ಲ, ಆಗ್ಲೇ ತಿಂತಾ ಇದೀವಿ. ಇದು ಪ್ಲೇಸ್ ನೋಡ್ದಲೇನೆ ತಿನ್ನಕ್ ಬಂದ್ಬಿಟ್ಟಿರೋದು ನಾವು. ಸೊ ಹೊಂಟಿವ್ರಿ ನೋಡ್ಲಿಕ್ಕೆ. ನೋಡಿಕ್ ಬಂದಿವ್ರಿ. ಇದು ನೋಡಕ್ಕೆ ಇದು ನೋಡಕ್ 1 hour ಟ್ರಾವೆಲ್ ಮಾಡ್ಕೊಂಡ್ ಬಂದಿದೀವಿ. ನೀನ್ ತಿನ್ಕೊಂಡು ಹೋಗುವ, ನೀನು ಬರೀ ತಿಂತಾ ಇರೋದೇ. ಇರೋದೊಂದ್ ಜೀವನ. ಎಷ್ಟು ತಿಂತಾಳು ಗೊತ್ತವಳು, ಯಪ್ಪ ನೋಡಕ್ ಹಿಂಗ ಅವಳೆ ಅಂಡನೆ ತಿಂತಾಳೆ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಕಲ್ಲು ಕಂದ. ಇರೋದೊಂದ್ ಜೀವನ, ನೆಮ್ಮದಿಯಾಗಿ ತಿನ್ಬೇಕು. ಯಾವಾಗ ಇರ್ತೀವೋ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ಕಂದ ಒಂದ್ 5 ಸೆಕೆಂಡ್. ಮಳೆಗಾಲದಲ್ಲಿ ಬಂದಾಗ ಇದು ಫುಲ್ ಹೆಂಗಿರುತ್ತೆ ಅಂದ್ರೆ ಇಲ್ಲಿವರೆಗೂ ನೀರು ಇರುತ್ತೆ, ಫುಲ್ ತುಂಬಿಕೊಂಡಿರುತ್ತೆ. ನಾನ್ ಸುಮಾರು ಸಲ ಬಂದಿದ್ದೀನಿ ಇಲ್ಲಿಗೆ, ಸಕ್ಕತ್ತಾಗಿರುತ್ತೆ. ಇವಾಗ ಫುಲ್ಲು ಬಿಸಿಲಲ್ಲಿ ಹೋಗಿದೆ ನೀರು ಫುಲ್. ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ. ಹೌದು ನೋಡಿ ಎಷ್ಟು ಚಂದ. ನಾವಿಬ್ರು ಇಲ್ಲೇ
ಕುತ್ಕೊಂಡು ಅವ್ರ ಫೋನ್ ಯೂಸ್ ಮಾಡ್ತಿದ್ದಾರೆ, ನಾನು ನೀವು ಎಂಜಾಯ್ ಮಾಡ್ತಾ ಇದ್ದೀನಿ. ಸಖತ್ತಾಗಿದೆ. ಬರಬೇಕಾದ್ರೆ ಬಿಸಿಲು ಇರಲಿಲ್ಲ, ಇವಾಗ ನೋಡಿ ಸೂರ್ಯ ಮಹಾರಾಜ ಬಂದ್ಬಿಟ್ಟ. ಏನಂತಿದ್ದು ಮೊದಲನೇಂಟು ಇವರು ನೆಕ್ಸ್ಟು ಡೆಸ್ಟಿನೇಷನ್ ಎಲ್ಲಿ ಹೋಗೋದು ಅಂತ ಎಲ್ಲ ಚೆಕ್. 34 minutes. ಎಷ್ಟು? 34 minutes. 34 ಮಿನಿಟ್ಸ್ ಇಲ್ಲಿಂದ ಇನ್ನೊಂದು ಲೊಕೇಶನ್ಗೆ. ಸೊ ಹೋಗ್ಬೇಕು ಇಲ್ಲೇ ಹಿಂಗೆ ನೋಡಿ ಬಿಸಿಲು ಕಾಯ್ತಾ ಹಿಂಗೆ ಕುತ್ಕೊಂಡ್ಬಿಟ್ಟಿದ್ದೀನಿ. ನಾನು ಹಂಗೆ ಮಲ್ಕೋ ಈ ಮಲ್ಕೋ ಏನಾಗಲ್ಲ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಿನ್ನಂತೆ ಯಾರಿಲ್ಲ, ನಿನ್ನಂತೆ ಇಲ್ಲಿ ವಾಟರ್, ಇಲ್ಲಿ ಗ್ರೀನರಿ, ಚೆನ್ನಾಗಿದೆ. ಇಷ್ಟ ಆಯಿತು. ಒಂದು ಹಾಫ್ ಆನ್ ಅವರ್ 1 ಅವರ್ ಇಲ್ಲೇ ಕುತ್ಕೊಂಡು, ಒಂದು ಹಾಫ್ ಆನ್ ಅವರ್ 1 ಅವರ್ ಕುತ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಬೇರೆ ಲೊಕೇಶನ್ಗೆ. ಐ ಥಿಂಕ್ ಅಂದರೆ ಎಷ್ಟು ನಿಮಿಷ ಇಲ್ಲಿಂದ? 30 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ. ಒಂದು 30 ಮಿನಿಟ್ಸ್ ರೀಚ್ ಆಗಿ ದೆನ್ ವಿ ವಿಲ್ ಹ್ಯಾವ್ ಎ ಲಂಚ್ ಟೈಮ್ ಆಗಿದೆ. ಬಟ್ ಸ್ಟಿಲ್ ಹೋಗಿ ಊಟ ಮಾಡ್ತೀವಿ. ಟಯರ್ಡ್ ಆಗಿದೆ ಪಾಪ ಇವರಿಗೆ. ಕಣ್ಣಿಗೇನೋ ಹುಳ ಕಚ್ಚಿಬಿಟ್ಟಿದೆ, ಹುಳ. ಅದು ಮೆಡಿಕಲಲ್ಲಿ ಹೋಗ್ಬಿಟ್ಟು ಏನಾಗಿದೆ ಏನು ಅಂತ. ಏನ್ರಿ ಯಜಮಾನ್ರೆ? ಪಾಪ ಮಗ ಸೈಲೆಂಟ್ ಆಗೋಯ್ತು ಅಷ್ಟೇ. ಆಗೋಯ್ತು ಮಗಂದು ಪವರು. ಸೊ ಎಸ್, ಇವಾಗ ಇಲ್ಲೇ ಏನಾದರೂ, ಆಗಲೇ ಪೈನಾಪಲ್ ತಿಂದ್ವಲ್ಲ, ಅಲ್ಲೇನಾದರೂ ತಿನ್ಕೊಂಡು ನೆಕ್ಸ್ಟ್ ಜರ್ನಿ ಶುರು ಮಾಡಬೇಕು. ಸಾರಿ, ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸು ಅಂತ ನಾನು ತೋರಿಸ್ತೀನಿ ಬನ್ನಿ. ಇವಾಗ ಗ್ಲೌಸ್ ಹಾಕೋತಿದ್ದಾರೆ, ಹಾಕೊಂಡು ಈ ಲೊಕೇಶನಿಗೆ ಬಂದಿದ್ದೆ ನಾನು. ಆ್ಯಕ್ಚುಲಿ ದಿಸ್ ಇಸ್ ದ ಲೊಕೇಶನ್. ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಮುಕ್ಲರ ಶೆಕೆ. ವಾಟ್ ಡು ಯು ಮೀನ್ ಮುಕ್ಲರ ಶೆಕೆ? ಗೊತ್ತಿಲ್ಲ ನಿಂಗೆ ಮುಕ್ಲರಿ ಅಂದ್ರೆ? ನೋ, ನಂಗೂ ಗೊತ್ತಿಲ್ಲ ಬಿಡು. ಮುಕ್ಲರ ಶೆಕೆ. ಹೆಲ್ಮೆಟ್ ಇದೆರಡು, ಅದೇನೋ ಹೇಳ್ತಾಳ ಯಮಭಾರ ಅಂತ. ಆ ಭಾರ ಇದೆರಡು ಇರೋದು. ಅದಕ್ಕೆ ಫಾರ್ ಸೇಫ್ಟಿ ಪರ್ಪಸ್ ಹಾಕೋಬೇಕು. ನೆಕ್ಸ್ಟ್ ಇನ್ನ ವೆಯ್ಟ್ ಇರೋದು ಕೊಡಿಸ್ತೀನಿ. ಅಯ್ಯಪ್ಪ, ನಿಮ್ಗೆ ಇದೇ ಸಾಕಾಗೋಯ್ತು. ಆ ಪ್ಲೇಸ್ನ ನೋಡ್ಕೊಂಡಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದ ಲೊಕೇಶನ್ ತುಂಬಾ ದೂರ ಇತ್ತು. ಹಾಗಾಗಿ ಒಳ್ಳೆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ನಾವಿಬ್ಬರು ಹಾಗೆ ಹೊರಟ್ವಿ. ಇನ್ ಬಿಟ್ವೀನ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗಿತ್ತು. ಯಾವುದಾದ್ರೂ ಹೋಟೆಲ್ ಸಿಗುತ್ತಾ ಅಂತ ನಾನು ಹಾಗೆ ಗೂಗಲಲ್ಲಿ ಚೆಕ್ ಮಾಡ್ಕೊಂಡು ನೋಡ್ತಾ ಇದ್ದೆ. ಫೈನಲಿ ಒಂದು ಹೋಟೆಲ್ ಸಿಕ್ತು ನಮಗೆ. ನಾನು ಹೆಂಡತಿ ಆರ್ಡರ್ ಮಾಡಿದ್ಲು, ಬಂದಿದ್ದಾರೆ. ತಿಂದ್ಬಿಡ್ತೀನಿ, ಬೇಗ ತಿಂದು ಸುಸ್ತಾಗ್ಬಿಡೋದಕ್ಕೆಲ್ಲ ಕಟ್ಬಿಟ್ಟಿದ್ದೀನಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದಂತಹ ನೆಕ್ಸ್ಟ್ ಲೊಕೇಶನ್ ಪ್ಲೇಸ್ ಕುಶಾಲನಗರದಲ್ಲಿರೋ ವೆರಿ ಫೇಮಸ್ ಗೋಲ್ಡನ್ ಟೆಂಪಲ್. ತುಂಬಾ ಬ್ಯೂಟಿಫುಲ್ ಆಗಿತ್ತು. ನಾನು ಹೈಸ್ಕೂಲಲ್ಲಿದ್ದಾಗ ಟ್ರಿಪ್ ಕರ್ಕೊಂಡು ಹೋಗ್ತಾರಲ್ಲ, ಆವಾಗ ಹೋಗಿದ್ದಂಥದ್ದು. ನೋಡಿ ತುಂಬಾ ಖುಷಿ ಆಯಿತು. ಸಿಕ್ಕಾಬಟ್ಟೆ ಬಿಸಿಲು ಇತ್ತು, ಸೆಕೆ ಅಂತೂ ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಟೆಂಪಲ್ ನೋಡಿಕೊಂಡು ಅಲ್ಲಿಂದ ಹೊರಟ್ಬಿಡೋಣ ಅಂತಲೇ ನಮ್ಮ ಪ್ಲ್ಯಾನ್ ಇತ್ತು. ಬಿಕಾಸ್ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಲೊಕೇಶನ್ ಏನಿತ್ತು ಅದು ತುಂಬಾ ಚೆನ್ನಾಗಿತ್ತು. ಎನಿವೇಸ್ ಈ ಕಡೆ ಬಂದಿದ್ದೀವಲ್ಲ ಅಂತ ನಾವು ಹಾಗೆ ವಿಸಿಟ್ ಮಾಡಿದ್ವಿ. ಶಾಪಿಂಗ್ ಮಾಡಿದೆ. ಇದೆಲ್ಲ ಶಾಪಿಂಗ್ ಮಾಡೋಕ್ಕೆ ಎಷ್ಟು ಕ್ಯಾಮ್ರಾ ಸೆಟ್ಟಿಂಗ್ ಓಪನ್ ಮಾಡು.
ಈ ಟೆಂಪಲಲ್ಲಿ ಒಳಗಡೆ ಹೋಗಿ ನಾವೊಂದು 10 to 15 ಮಿನಿಟ್ಸ್ ಕೂತ್ಕೊಂಡಿದ್ವಿ. ವಿಡಿಯೋ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಆ ಪಾಸಿಟಿವ್ ವೈಬ್, ಪಾಸಿಟಿವ್ ಎನರ್ಜಿ ತುಂಬಾ ಅಟ್ರ್ಯಾಕ್ಟ್ ಮಾಡ್ತು ನನ್ನನ್ನು. ಹಾಗಾಗಿ ನಾನು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊತ ನಾನು ಡಿಸ್ಟ್ರ್ಯಾಕ್ಟ್ ಆಗಲಿಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ನಿಗೆ ನಾವು ತುಂಬಾ ಬೇಗ ಹೊರಟ್ವಿ, ಬಿಕಾಸ್ ಸನ್ಸೆಟ್ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆ ಲೊಕೇಶನ್ನಿಂದ. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಏನಿದೆ ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ವಿಡಿಯೋ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.